ಏಯ್ ಏನೋ ಭಯನಾ? ಶಾಕಲ್ಲಿದೆಯಲ್ವಾ? ಹೆಂಗ್ ಮನೆ ಗೊತ್ತಾಯ್ತು ಅಂತ ಇನ್ನೂ ಶಾಕಲ್ಲಿದೆಯಲ್ವಾ? ಅದೇ ನೀನೇ ಬರ್ತ್ ಕೊಟ್ಟಿದ್ಯಲ್ಲ ಚೈನ್ ಅಡ ಇಟ್ಟಾಗ. ಇಲ್ಲ ಸರ್, ಇಲ್ಲ ಸರ್. ಏನು ಕೇಳಿಸ್ಲಿಲ್ಲ? ಸರ್ ಇಲ್ಲ ಸರ್, ಅದು ಇದು ನಂದಲ್ಲ ಸರ್. ಏನೋ ಅದು ಇದು ಅನ್ಕೊಂಡು. ಸರಿ ಅದ್ ಬಿಡು. ಮನೆ ಎಲ್ಲ ಚೆನ್ನಾಗೈತೆ. ಲೀಸ್ಗ ಮತ್ತೆ ಬಾಡ್ಗೆಗ? ಹ್ಞೂ ಸರ್, ಬಡಗೆ. ಹ್ಞೂ, ಕದ್ದಿರೋ ಚೈನ್ನೆಲ್ಲ ಅಡ ಇಟ್ಟು ಬಾಡ್ಗೆ ಕೊಡ್ತಿದ್ಯಾ ಅಲ್ವಾ? ಏನು ನೋಡ್ತಿದ್ಯಾ? ಟೀ ಅಂಗಡಿ ಹತ್ರನೇ ಸುಮ್ಮನೆ ಬಿಟ್ಟೆ ಅನ್ಕೊಂಡ? ಇವೆಲ್ಲ ಪ್ರೈವೇಟಾಗಿ ಮಾತಾಡಬೇಕು. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗೋಣ ಅನ್ಕೊಂಡೆ, ಆದ್ರೆ ನೀನೇ ಪರವಾಗಿಲ್ಲ ಒಂದೊಳ್ಳೆ ಜಾಗ ತೋರಿಸಿದ್ಯಾ. ಹೇಳೋ, ಆ ಚೈನ್ ಯಾರ್ದು ಅಂತ? ಎಲ್ಲೋ ಕದ್ದೆ? ಸರ್ 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 ಇಲ್ಲ ಸರ್, ನಂದೇ ಸರ್. ನಮ್ಮ ಅಮ್ಮಂದು ತುಂಬ ಅರ್ಜೆಂಟಾಗಿ ಒಬ್ಬರಿಗೆ ಕಾಸು ಕೊಡಬೇಕಾಗಿತ್ತು ಸರ್, ಅದಕ್ಕೆ ಅಡ್ಡ ಇಟ್ಟೆ ಸರ್. ನಿಜ ಸರ್, ಪ್ಲೀಸ್ ಸರ್, ನಾನು ಬಿಟ್ಬಿಡಿ ಓ, ಸರ್. ಇದು ನಿಂದೆ, ನಿಮ್ಮಮ್ಮಂದು? ನಿಜ ಹೇಳೋ, ಇದು ಯಾರ್ದು? ಈ ಚೈನ್ ಯಾರ್ದು ಅಂತ ಇವಾಗಲೇ ಒಪ್ಕೊಂಡ್ರೆ ನಿನಗೊಳ್ಳೇದು. ಇಲ್ಲ ಅಂದ್ರೆ ಇದಕ್ ಮೇಲೆ ನಡೆಯೋದು ನಿನ್ನ ಊಹೆಗೂ ಮೀರಿದ್ದು. ಇಲ್ಲ ಸರ್, ಚೈನ್ ನಂದೇ, ನಮ್ಮ ಅಮ್ಮಂದು. ಅವರ ಎಡೆಕ್ಕಿ ಸಾಲ ತೀರಿಸು ಅಂತೇಳಿ ಊರಿಗೆ ಹೋಗಿದ್ದಾರೆ ಸರ್. ನಿಜ ಸರ್, ನಂಬಿ ಸರ್. ಇವರೇ ಅಲ್ವಾ ನಿಮ್ಮ ತಾಯಿ? ಸರಿ ನಡಿ, ಸ್ಟೇಷನ್ಗೆ ಹೋಗೋಣ. ಪೊಲೀಸ್ ಸ್ಟೇಷನ್ ನಿಮ್ಮ ತಾಯಿನ ಕರೆಸಿ ಅವಾಗ ವಿಚಾರಿಸ್ಕೊತೀನಿ, ಅವಾಗ ಗೊತ್ತಾಗುತ್ತೆ ಈ ಚೈನ್ ಯಾರ್ದು ಅಂತ. ಸರ್ ಬೇಡ ಸರ್, ಪ್ಲೀಸ್ ಸರ್, ಅಮ್ಮನೆಲ್ಲ ಇದ್ರಲ್ಲಿ ತರಬೇಡಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ನನ್ನ ನೋಡಿದ್ರೆ ನೀನು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಹೋಗೋ ಮುಟ್ಟಾಳಿನ ಥರ ಕಾಣಿಸ್ತಾ ಇದ್ದೀನಾ? ನೀನು ಅಡ ಇಟ್ಟಿರೋ ಚೈನ್ ಮೇಲೆ ಇದ್ದಿದ್ದ ನಂಬರ್ನ ವೆರಿಫೈ ಮಾಡಿದ್ದಾನೆ ಸೇಟು. ಆ ಚೈನ್ ನಮ್ಮ ಕರ್ನಾಟಕಕ್ಕೆ ಸೇರಿದಲ್ಲ ಅಂತಿದ್ದಾನೆ. ಲೇ ಲೇ, ಇಂಥ ಮುಖಗಳ್ನ ಇಟ್ಕೊಂಡು ಅಡ ಇಡಕ್ಕೋದ್ರೆ ಎಂಥವ್ರಿಗಾದ್ರೂ ಅನುಮಾನ ಬರಲ್ವೇನೋ? ಅವನು ನಿನ್ನ ನೋಡಿದ ತಕ್ಷಣನೇ ತೀರ್ಮಾನ ಮಾಡಿದ, ನೀನು ಕಾಸು ಕೊಟ್ಟು ಕಳಿಸಿ ಚೈನ್ ವೆರಿಫಿಕೇಷನ್ ಮಾಡ್ದ. ತಕ್ಷಣ ಕಾಲ್ ಮಾಡಿ ಹೇಳ್ಬಿಟ್ಟ. ನೀನು ಬೇಗ ಸಿಗಲ್ಲ ಅನ್ಕೊಂಡೆ, ಆದರೆ ಮಾರನೇ ದಿನಾನೇ ಹೋಗಿ ಅವ್ರ ಅಂಗಡಿ ಮುಂದೆ ಇರೋ ಟೀ ಅಂಗಡಿಲೇ ಟೀ ಕುಡಿತಿದ್ಯಲ್ಲ, ಇಮ್ಮೆಚೂರ್ ಇಡಿಯಟ್! ನಿಮ್ಮಂಥ ಚಿಕ್ಕ ಮಕ್ಕಳು ಇಂಥ ಕೆಲಸ ಮಾಡಿದ್ರೆ ತುಂಬ ಈಸಿಯಾಗಿ ಹಿಂಗೆ ಸಿಗಾಕೊಂಡು ಎದ್ರುಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೋತೀರ. ನಿಮ್ಮ ಲೆವೆಲ್ಗೆ ಥಿಂಕ್ ಮಾಡ್ರೋ ಸಾಕು. ನಿನ್ಗಿರೋದು ಒಂದೇ ಆಪ್ಷನು, ಒಂದು ಇಲ್ಲೇ ಒಪ್ಕೋಬೇಕು, ಇಲ್ಲ ನೀನು ನಿಮ್ಮ ತಾಯಿ ಇಬ್ರೂ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಎಲ್ಲಿ ಕದ್ದು ಅಡ ಇಟ್ಟಿದ್ದೀರ ಅಂತ ಒಪ್ಕೋಬೇಕು. ಇಲ್ಲ ಅಂದರೆ ಒಪ್ಪಿಸ್ತೀನಿ. ಹಿಂಗಲ್ಲ ಹೇಳಿದ್ರೆ ನೀನು ನಿಜ ಹೇಳಲ್ಲ. ನಡಿ ಬಾ ಪೊಲೀಸ್ ಸ್ಟೇಷನ್ಗೆ, ಹೆಂಗ್ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಗೊತ್ತು. ಸರ್ ಸರ್ ನಿಜ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಹೇಳು, ಬೇಗ ಹೇಳು. ಮತ್ತೆ ಏನಾದರೂ ಆಟ ಆಡೋಣ ಅಂದ್ಕೊಂಡ್ರೆ ಸ್ಟೇಷನ್ನೇ ಗತಿ ನಿನಗೆ. ಕಾಲೇಜ್ ಮುಗಿಸ್ಕೊಂಡು ಫುಡ್ ಡೆಲಿವರಿ ಕೆಲಸ ಮಾಡ್ತೀನಿ. ಹಾಗೆ ಅವತ್ತು ದಿನ ರಾತ್ರಿ ಲಾಸ್ಟ್ ಅವರ್ ಕೊಟ್ಟು ಮುಗಿಸ್ಕೊಂಡು ಕಾಂಪೌಂಡರ್ ಸರ್ವಿಸ್ ಬರ್ತಿದೆ. ಕಾಪಾಡಿ 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 ಕಾಪಾಡಿ
ಕಾಪಾಡಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಅಲ್ಲಿಂದ ನಾನು ಹೊರಟು ಬಂದ್ಬಿಟ್ಟೆ ಸರ್. ಆಮೇಲೆ 4-5 ದಿನ ಆದಮೇಲೆ ಬ್ಯಾಗಿಂದ ಒಂದು ಚೈನ್ ತೆಗೆದು ಸೇಟು ಅಂಗಡಿಲಿ ಅಡ ಮಾಡಿ ನಾನೊಬ್ಬರ ಹತ್ರ ಸಾಲ ಮಾಡಿದ್ದೆ, ಅವ್ರಿಗೆ ಕೊಟ್ಬಿಟ್ಟು ಕೊಟ್ಟೆ ಸರ್. ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ ಸರ್ ನಾನು. ಅಷ್ಟೇ. ಏನು ಮಾಡಿಲ್ವಾ? ಸಾಯೋನೊಬ್ಬನ ಹತ್ರ ಬ್ಯಾಗ್ ಎತ್ಕೊಂಡು ಸಾಯ್ಲಿ ಅಂತ ಹಂಗೆ ಬಿಟ್ಟು ಬಂದಿದ್ಯಾ? ನಿಮ್ಗಿಂತ ಪ್ರಾಣಿಗಳೇ ಮೇಲು ಕಂಡ್ರೋ. ಬ್ಯಾಗೆಲ್ಲೋ? ಮನೇಲೇ ಇದೆ ಸರ್. ಹೋಗ್ ತಗೋಬರೋ. ಎಲ್ಲಿದ್ಯಾ ಕೃಷ್ಣ? ನಾನು ಹೇಳಿದ್ದು ಕೇಳು. 5 ದಿನ ಮುಂಚೆ ಕೊಮ್ಮಗೊಟ್ಟ ಹೈವೇಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ, ಫೈಲ್ ಆಗಿದೆಯಾ ಅಂತ ಕೇಳ್ಬಿಟ್ಟು ಸರಿ ಆದಷ್ಟು ಬೇಗ ಡೀಟೇಲ್ಸ್ ಚೆಕ್ ಮಾಡಿ. ಸರಿ ಕಣಪ್ಪ, ಒಂದು 10 ನಿಮಿಷ ಕೊಡು, ಹೇಳ್ತೀನಿ. ಸರಿ ಆದಷ್ಟು ಬೇಗ ಹೇಳು, ನನಗಿನ್ನೂ ಬೇರೆ ಕೆಲಸ ಇದೆ. ನಡಿಯ ಹೋಗೋಣ. ಸರ್ ಬಿಟ್ಬಿಡಿ ಸರ್. ಬ್ಯಾಗ್ ಕೊಟ್ನಲ್ಲ ಸರ್, ಬಿಟ್ಬಿಡಿ ಸರ್. ಮತ್ತೆ ಇನ್ಯಾವತ್ತೂ ಈ ಥರ ಕೆಲಸ ಮಾಡಲ್ಲ ಸರ್. ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಏಯ್, ನೀನು ಹೇಳಿದ ನಿಜಾನೋ ಸುಳ್ಳು ಅಂತ ಇನ್ನೂ ಗೊತ್ತಾಗಿಲ್ಲ. ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ಅವನು ಅಂಥ ಆಕ್ಸಿಡೆಂಟ್ ಏನೂ ಆಗಿಲ್ಲ ಅಂದರೆ ಆ ಥೆಫ್ಟ್ ಕೇಸು ನಿನ್ನ ಮೇಲೆ ಬೀಳುತ್ತೆ. ನನಗೆ ಕಳ್ತನೆಲ್ಲ ಗೊತ್ತಿಲ್ಲ ಸರ್. ನಾನು ಇನ್ನು ಮತ್ತೆ ಈ ಥರ ಕೆಲಸ ಮಾಡಲ್ಲ, ಪ್ಲೀಸ್ ಸರ್. ಮೊದಲು ಅಲ್ಲಿ ಚೆಕ್ ಮಾಡಿ ಹೇಳಿ, ಆಮೇಲೆ ಅದೇ ನಿಜ ಆದ್ರೂ ನೀನು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸೈನ್ ಮಾಡಿ ಆಮೇಲೆ ಅಡ ಇಟ್ಟಿರೋ ಚಿನ್ನನ ಯಾವಾಗ ಬಿಡಿಸ್ಕೊಡ್ತೀಯ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಇವೆಲ್ಲ ಪ್ರೊಸೀಜರ್ ಆದಮೇಲೆ ನಿನ್ನ ಬಿಡೋಕ್ಕಾಗೋದು. ಅಲ್ಲಿ ಗಂಟ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಬಾ. ಮತ್ತೆ ಇವೆಲ್ಲ ಯಾವಾಗಲೂ ಮಾಡಲ್ಲ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಏಯ್, ಹೇಳ್ದೆ ತಾನೇ ಇವೆಲ್ಲ ಒಂದು ಪ್ರೊಸೀಜರ್ ಅಂತ. ಸುಮ್ಮನೆ ಬಿಟ್ಟೋಗೋಕೆ ಇದೇನು ಪೆಟ್ಟಿ ಕೇಸ್ ಅಲ್ಲ, ಕ್ರೈಮ್ ಕೇಸು. ಸೊ ಮುಚ್ಕೊಂಡು ಬಾ. ಇನ್ನೊಂದು, ಹೊರಗಡೆ ಹೋಗಿ ಈ ವಿಷಯನ ಏನಾದರೂ ಯಾರ ಹತ್ರ ಆದರೂ ಬಾಯ್ ಬಿಟ್ರೆ ನೀನೇ ಕಳ್ಳ ಅಂತ ಹೇಳಿ ಎಲ್ರ ಮುಂದೆ ಒದ್ದು ಹೇಳ್ಕೊಂಡೋಯ್ತೀನಿ. ಸೊ ಮುಚ್ಕೊಂಡು ನನ್ನ ಜೊತೆ ಬರ್ತೀಯ, ಗಾಡಿ ಹತ್ತತ್ತೀಯ. ಇಳಿಯ ಕೆಳಗಡೆ. 5 ನಿಮಿಷ ಸೈಲೆಂಟ್ ಆಗಿರು. ಇನ್ನೂ ನಿಮ್ಮ ಮನೆ ಹತ್ರನೇ ಇದ್ದೀವಿ. ಹೇಳೋ ಕೃಷ್ಣ, ಏನಾಯ್ತು? ಹೌದಪ್ಪ, ನೀನು ಹೇಳ್ದಂಗೆ ಆಕ್ಸಿಡೆಂಟ್ ಆಗಿದೆ. ಯಾರೋ ಆಂಬ್ಯುಲೆನ್ಸ್ ಕರೆಸಿದ್ದಾರೆ. ಅವನು ಅಷ್ಟರಲ್ಲಿ ಸ್ಪಾಟ್ ಔಟು. ಇವಾಗ ಬಾಡಿ GH ಮಾರ್ಚುರಿಯಲ್ಲಿದೆ. ಇನ್ನೂ ಅನ್ಐಡೆಂಟಿಫೈ ಆಗಿದೆ. ಅದು ಹಂಗೆ ಇರಲಿ, ಇಷ್ಟು ಸಾಕು. ನೀನು ಸೀದಾ ನಮ್ಮ ಮನೆಗೆ ಬಾ. ಅಲ್ಲಿ ಬೇರೆ ಕೆಲಸ ಇದೆ, ಹೇಳ್ತೀನಿ.
ಯಾಕೆ ಸರ್ ಇಲ್ಲಿ ನಿಲ್ಸಿದ್ರಿ? ಇರೋ ಸಿಗರೇಟ್ ಎತ್ಕೊಂಡು ಹೋಗೋಣ. ಯಾವ ಕಾಲೇಜ್ ನಿಂದು? ಅಮ್ಮ ಏನು ಮಾಡ್ತಿದ್ದಾರೆ? ಯಾವ ಊರು ನಿಮ್ಮದು? ಹೇಳು ಪರವಾಗಿಲ್ಲ. ಇಲ್ಲ ಸರ್, ಗೌರ್ಮೆಂಟ್ ಕಾಲೇಜು. ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ನಮ್ಮೂರು ಮದ್ದೂರು. ನಮ್ಮ ಅಜ್ಜಿಗೆ ಹುಷಾರಿಲ್ಲ, 2 ತಿಂಗಳಿಂದ ಹಾಸ್ಪಿಟ್ಲಲ್ಲೇ ಇದ್ದಾರೆ. ನೋಡ್ಕೊಳ್ಳೋರು ಯಾರೂ ಇಲ್ಲ, ಅದಕ್ಕೆ ಅಮ್ಮ ಹಾಸ್ಪಿಟ್ಲಿಗೆ ನೋಡ್ಕೊಳ್ಳೋಕೆ ಹೋಗಿದ್ದಾರೆ. ಹಲೋ ಕೃಷ್ಣ, ನಮ್ಮ ಏರಿಯಾ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಗೊತ್ತಿರೋರು ಯಾರಿದ್ದಾರೆ? ಏ ಅಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ನಮ್ಮೋನೇಪ್ಪ. ಓ ಓಕೆ. ಈ ಥರ ಒಂದು ಲೊಕೇಶನ್ ಕಳಿಸ್ತೀನಿ. ಯಾರಾದರೂ ಏನಾದರೂ ಕಾಲ್ ಮಾಡಿದ್ರೆ ಬಂದು ನೋಡಿ. ಪಿಕ್ ಪಾಕೆಟ್ ಥರ ಫೈಲ್ ಮೂವ್ ಮಾಡೋಕ್ಕೆ ಹೇಳು. ಏನಾದರೂ ಆಗಲಿ ನಾನು ನೋಡ್ಕೋತೀನಿ. ಏನು ಮ್ಯಾಟ್ರು? ಏನೇನೋ ಮಾಡ್ತಿದ್ಯಾ ಅನ್ಸುತ್ತೆ. ನಾನು ಹೇಳಿದ್ ಮಾಡು ಅಷ್ಟೇ. ಸರಿ ಮಾಡ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ. ಸರಿ ಮಾತಾಡ್ಕೊಂಡು ಮನೆ ಹತ್ರ ಬಾ, ಮಿಕ್ಕಿದ್ದು ಆಮೇಲೆ ಹೇಳ್ತೀನಿ. ಪಾಪವೇ ಸಾಲದೆ ಧರ್ಮವೇ ಸೋತಿದೆ ಬಾರೆಯ ಮಾಧವ ಮರೆತೆ ಹೋದೆಯ ಪ್ರಮಾಣವಾ ಬಯಸಿದೆ ಭೂಮಿಯೇ ರುಧಿರದ ಸೀಮೆಯೇ ನರಕದ ರೂಪವಿದೆ. ಹಲೋ, ಹೊರಗಡೆ ಇದ್ದೀನಿ ಬಾರಪ್ಪ. 2 ನಿಮಿಷ ಬಂದೆ. ಸರಿ ಓಕೆ. ಇದು ತಾನೇ ಕಲಿಗಾಲ, ನಿಲ್ಲಿಸು ಈ ಶಾಪಗಳ, ಬೆಳೆಯುತ್ತಿರೋ ಪಾಪಗಳ, ತಡೆಯಲು ನರಮೇಧಗಳ. ಮಾಧವ ಬಾರಿಯ ಏನಪ್ಪ ಇವತ್ತು ಇಷ್ಟೊತ್ತರಲ್ಲಿ ಇಷ್ಟೊಂದು ಕೆಲಸ ಮಾಡಿಸ್ತಿದ್ಯಾ? ಎತ್ತು ಗಾಡಿ ಹೇಳ್ತೀನಿ.